ಎಲ್ಲರಿಗೂ ನಮಸ್ಕಾರ. ಹಾಗೂ ಆ ಆತ್ಮ ಗುರುಗಳಾದ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಆತ್ಮ ನಮನಗಳು. ಇವತ್ತು ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಅಂಗವಾಗಿ ಮುದ್ರೆ ಹೇಗೆ ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ದೇಹದಲ್ಲಿ ಆರೋಗ್ಯವನ್ನ ಕೊಡಲಿಕ್ಕೆ ಗಳಿಸ್ಕೊಳ್ಳಿಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲವೊಂದು ಅಂಶಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದರಲ್ಲಿ ಮುದ್ರಾ ವಿಜ್ಞಾನ ಅನ್ನೋದು ಯೋಗ ವಿಜ್ಞಾನದ ಒಂದು ಭಾಗವಾಗಿದೆ. ಅದು ಹೇಗೆ ನಮ್ಮ ಜೀವನದಲ್ಲಿ ಅದು ಹೇಗೆ ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಗಳಿಸ್ಕೊಡುತ್ತೆ ಅಂತ ಹೇಳೋದಾದ್ರೆ, ನಮ್ಮ ಬ್ರಹ್ಮಾಂಡ ಹೇಗೆ ಪಂಚತತ್ವಗಳಿಂದ ಆಗಿದೆ ಹಾಗೆ ನಮ್ಮ ದೇಹವೂ ಕೂಡ ಪಂಚತತ್ವಗಳಿಂದ ಆಗಿರುವಂತದ್ದು. ಅದು ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ. ಪೃಥ್ವಿ ಅಂದರೆ ಭೂಮಿ ತತ್ವ, ಆಪ್ ಅಂದರೆ ಜಲ ತತ್ವ, ಆಕಾಶ ತತ್ವ, ವಾಯು ತತ್ವ, ಹಾಗೆ ಆ ಅಗ್ನಿ ತತ್ವ. ಅಗ್ನಿ ಇದರಲ್ಲಿ ಪ್ರಧಾನ ಪಾತ್ರವನ್ನ ವಹಿಸುತ್ತದೆ. ನಮ್ಮ ಬ್ರಹ್ಮಾಂಡ ಮೊದಲುಗೊಂಡು ಆಗಿರುವಂತದ್ದು ಓಂಕಾರವೆಂಬ ಪರಬ್ರಹ್ಮ ಸಂಕಲ್ಪದಿಂದ ಆಗಿದೆ. ಆಕಾಶ ಅಸ್ತಿತ್ವಕ್ಕೆ ಮೊದಲಾಗಿ ಬಂದಿರುತ್ತೆ. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನಂತರ ನೀರಿನಿಂದ ಪೃಥ್ವಿ ಅಂದ್ರೆ ಭೂಮಿ ಉತ್ಪತ್ತಿಯಾಗಿರುತ್ತೆ ಅಂತ ಗ್ರಂಥಗಳಲ್ಲಿ ವಿವರಣೆ ನೀಡಲಾಗಿದೆ. ಇದರಲ್ಲಿ ಮುದ್ರೆ ಅನ್ನೋ ಪದ ಹೇಗೆ ಬಂತು ಅಂತ ಹೇಳೋದಾದ್ರೆ, ಮುದ ಎಂದರೆ ಸಂತೋಷ ಮತ್ತು ಅಥವಾ ಆನಂದ ಎಂಬುದಾಗಿ. ಅದಕ್ಕೆ ಧ್ರುವ್ ಎಂಬ ಧಾತು ಸೇರಿ ಮುದ್ರಾ ಅನ್ನೋ ಪದ ಅಂತ ಆಗಿದೆ. ಧ್ರುವ ಅನ್ನೋದು ಧ್ರುವ ಅಂದರೆ ಧರಿಸುವುದು, ಅಂದರೆ ಧಾರಣೆ ಎಂದು ಅರ್ಥ. ಬಹಳ ಮುಖ್ಯವಾಗಿ ನಮ್ಮ ಮುದ್ರಾ ವಿಜ್ಞಾನದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಏನು ಪ್ರಾಣಶಕ್ತಿ ಉತ್ಪತ್ತಿ ಆಗುತ್ತದೋ, ನಮ್ಮ ವಿಶ್ವ ಪ್ರಾಣ ಶಕ್ತಿಯಿಂದ ನಾವೇನು ಎನರ್ಜಿ ಪಡ್ಕೊಳ್ತೀವೋ, ನಾವು ದೈನಂದಿನ ಜೀವನದಲ್ಲಿ ತೆಗೆದುಕೊಳ್ಳುವ ಆಹಾರದಲ್ಲಿ ಏನು ಪ್ರಾಣಶಕ್ತಿ ಉತ್ಪತ್ತಿ ಆಗುತ್ತದೋ ಅದನ್ನ ವ್ಯರ್ಥ ಆಗೋದೇ ನಮ್ಮ ಬೆರಳುಗಳ ಮೂಲಕ. ಅದನ್ನ ವ್ಯರ್ಥ ಆಗದಂತೆ ನಮ್ಮ ದೇಹಕ್ಕೆ ವಾಪಸ್ ಕಳಿಸೋದೇ ಮುದ್ರಾ ಚಿಕಿತ್ಸೆ. ಸೊ ಅದರ ನಿಟ್ಟಿನಲ್ಲಿ ನಾವು ಹೇಗೆ ಆ ಪ್ರಾಣಶಕ್ತಿಯನ್ನ ನಮ್ಮಲ್ಲೇ ಕಾಪಾಡಿಕೊಂಡು ಮುದ್ರೆಗಳನ್ನ ಹೇಗೆ ಒಂದೊಂದು ಆ ರೋಗಗಳಿಗೆ ಹೇಗೆ ಉಪಯೋಗಿಸ್ಕೊಂಡು ನಮ್ಮ ರೋಗವನ್ನ ವಾಸಿ ಮಾಡ್ಕೊಳ್ಬಹುದು. ಈಗ ಆರೋಗ್ಯವಂತರಾಗಿದ್ದರೆ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬಹುದು, ಮತ್ತೆ ಇಲ್ಲ ಅಂದ್ರೆ ರೋಗದಿಂದ ಬಳಲ್ತಾ ಇದ್ರೆ ಅದನ್ನ ರೋಗದಿಂದ ಮುಕ್ತರಾಗೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡೋದೇ ಇದೊಂದು ಚಿಕಿತ್ಸಾ ವಿಧಾನ. ಸೊ ಹಾಗಾಗಿ ಇದನ್ನ ಹೇಗೆ ಮಾಡ್ಬೇಕು, ಯಾರೆಲ್ಲ ಮಾಡ್ಬೇಕು ಅಂತ ಹೇಳೋದಾದ್ರೆ, ಯಾರ್ ಬೇಕಾದ್ರೂ ಮಾಡಬಹುದು. ಗಂಡಸರು, ಹೆಂಗಸರು, ಮಕ್ಕಳು, ವಯೋವೃದ್ಧರು ಮಾಡಬಹುದಾದಂತ ಚಿಕಿತ್ಸಾ ವಿಧಾನ. ಹಾಗೇನೆ ಇದನ್ನ ಮಾಡ್ಲಿಕ್ಕೆ ಏನಾದ್ರು ಮಂತ್ರ ಹೇಳ್ಬೇಕಾ, ಆಸನ ಅವಶ್ಯಕತೆ ಇದೆಯಾ, ಯಾವ್ದಾದ್ರು ಟೈಮಿಂಗ್ಸ್ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕು ಅನ್ನೋದು ಏನಕ್ಕೆ ಅಂತಂದ್ರೆ, ಆ ಸಮಯದಲ್ಲಿ ಪ್ರಶಾಂತವಾಗಿರ್ತೇವೆ. ನಮ್ಮ ದೇಹ ನಿದ್ರೆಯಿಂದ ಎದ್ದು ಪ್ರಶಾಂತ ಸ್ಥಿತಿಯಲ್ಲಿರುತ್ತೆ. ಆವಾಗ ನಾವು ಕಾಸ್ಮಿಕ್ ಎನರ್ಜಿಯನ್ನ ನಮ್ಮ ದೇಹದಲ್ಲಿ ತೆಗೆದುಕೊಂಡು ಪ್ರಾಣಶಕ್ತಿಯನ್ನ ಸಂರಕ್ಷಣೆ ಮಾಡ್ಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತವನ್ನು ಪ್ರಮುಖವಾಗಿ ಹೇಳ್ತೇವೆ. ಅದರ ಹೊರತಾಗಿ ನಾವು ಯಾವಾಗಲಾದ್ರೂ ಮಾಡಬಹುದು. ಹೇಗೆ ನಿಂತಿರುವಾಗ, ಕೂತಿರುವಾಗ ಮಾಡಬಹುದಾದಂತ ಮುದ್ರೆಗಳು ಕೆಲವೊಂದಿಷ್ಟ ಇದ್ದಾವೆ. ಆದರೆ ಶೂನ್ಯ ಮುದ್ರೆಯನ್ನ ನಿಂತಿರುವಾಗ, ಕೂತ್ಕೊಂಡಿರುವಾಗ ಮಾಡಬಹುದು. ಶೂನ್ಯ ಮುದ್ರೆ ಆಕಾಶ ತತ್ವ ಪ್ರಧಾನ ಇರುವಂತಹ ಶೂನ್ಯ ಮುದ್ರೆ, ಇದನ್ನ ಮಾಡಬಾರ್ದು. ಇದು ಹೆಬ್ಬೆರಳು ಮತ್ತು ಮಧ್ಯದ ಬೆರಳು, ಇದು ಶೂನ್ಯ ಮುದ್ರೆ. ಈ ಶೂನ್ಯ ಮುದ್ರೆಯನ್ನ ನಾವು ನಿಂತಿರುವಾಗ ಮತ್ತೆ ಓಡಾಡುವಾಗ ಮಾಡಬಾರ್ದು. ಅದರ ಹೊರತಾಗಿ ನಮ್ಮ ಮುದ್ರೆಗಳು ಹೇಗೆ ಪ್ರಾಚೀನ ಕಾಲದಿಂದಲೂ ಋಷಿ ಮುನಿಗಳು, ತಪಸ್ವಿಗಳು ಹೇಗೆ ಇದನ್ನ ಪ್ರಧಾನವಾಗಿ ಅನುಸರಿಸ್ತಾ ಬಂದಿದ್ದಾರೆ ಅಂತ ಹೇಳೋದಾದ್ರೆ, ಋಷಿ ಮುನಿಗಳು ಸಾಕಷ್ಟು ಮುದ್ರೆಗಳನ್ನ ಬಳಸ್ಕೊಂಡು ಅವರು ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡು ಆಧ್ಯಾತ್ಮಿಕದ ಉತ್ತುಂಗವನ್ನ ತಲುಪಿದ್ದಾರೆ. ಅವರು ಹೆಚ್ಚಾಗಿ ರೋಗದಿಂದ ಬಳಲ್ತಾ ಇರೋದು ಕಡಿಮೆ. ಅವರು ತಮ್ಮ ತೇಜಸ್ಸನ್ನ ಹೆಚ್ಚಿಸ್ಕೊಳ್ತಾ ಇದ್ರು. ಹಾಗೇನೆ ನಮ್ಮ ಭವ್ಯ ಭಾರತದ ಮೇಲೆ ಆದಂತಹ ಆಕ್ರಮಣಗಳಿಂದಾಗಿ ಹಲವು ದೇಶಿ ಸಂಸ್ಕೃತಿಗಳು ನಮ್ಮ ಹಿಂದೂ ಸಂಸ್ಕೃತಿ ಜೀವನವನ್ನೇ ಮರೆಮಾಚಲು ಪ್ರಯತ್ನಿಸಿದ್ದರೂ ಕೂಡ, ನಾವು ನಮ್ಮ ಮೂಲ ಬೇರುಗಳನ್ನು ಹೊಳಹೊಕ್ಕಿ ನೋಡಿದಾಗ ಅಲ್ಲಿ ಕಂಡುಬರೋದು ಹಲವಾರು ವೈದ್ಯ ಪದ್ಧತಿಗಳು, ಚಿಕಿತ್ಸಾ ವಿಧಾನಗಳು, ಯೋಗ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ನಾಡಿ ಪರೀಕ್ಷಾ, ಇನ್ನೂ ಹಲವಾರು ನಮ್ಮಲ್ಲಿ ದೊರಕುವಂತದ್ದು ಕಂಡು ಬರುತ್ತೆ. ಅದರಲ್ಲಿ ಒಂದು ಯೋಗ ವಿಜ್ಞಾನ. ಯೋಗ ವಿಜ್ಞಾನದಲ್ಲಿ ನಿರೂಪಣೆ ಮಾಡಿರೋದು ಮುದ್ರಾ ವಿಜ್ಞಾನ.
ಹಾಗಾಗಿ ಮುದ್ರಾ ವಿಜ್ಞಾನದಲ್ಲಿ ನಾವು 5 ಬೆರಳುಗಳು 10 ಬೆರಳುಗಳು, ಎರಡು ಕೈನ 10 ಬೆರಳುಗಳನ್ನು ಉಪಯೋಗಿಸಿ ಮುದ್ರವನ್ನ ಮಾಡುವಂಥದ್ದು. ಹಾಗಾಗಿ ಇದು ಯಾವ ಯಾವ ರೋಗಕ್ಕೆ ಯಾವ ಯಾವ ರೀತಿಯ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಅಂತ ಹೇಳೋದಾದ್ರೆ, ಇದು ಅಂಗುಷ್ಟ ಹೆಬ್ಬೆರಳು ಅಗ್ನಿ ತತ್ವ ಇದು ಕಣ್ಣನ್ನ ಪ್ರತಿನಿಧಿಸುತ್ತದೆ. ಇದು ತರ್ಜನಿ ತೋರು ಬೆರಳು ಮತ್ತೆ ಗಾಳಿ ತತ್ವವನ್ನ, ಇದು ಮೂಗನ್ನ ಪ್ರತಿನಿಧಿಸುತ್ತದೆ. ಹಾಗೂ ಇದು ಆಕಾಶ ತತ್ವ ಕಿವಿಯನ್ನ ಪ್ರತಿನಿಧಿಸುತ್ತದೆ. ಹಾಗೂ ಅನಾಮಿಕ ಉಂಗುರದ ಬೆರಳು ಭೂಮಿ ತತ್ವ ಚರ್ಮ ಸ್ಪರ್ಶವನ್ನ ಪ್ರತಿನಿಧಿಸುತ್ತದೆ. ಅದು ಕನಿಷ್ಠಿಕ ಕಿರುಬೆರಳು ಜಲತತ್ವವನ್ನ ಬಾಯಿಯನ್ನ ಪ್ರತಿನಿಧಿಸುತ್ತದೆ. ರಸ ಪಂಚ ತನ್ಮಾತ್ರವನ್ನ ಪ್ರತಿನಿಧಿಸುತ್ತದೆ. ಇದರಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತೆ ಭಕ್ತಿಯ ಅಭಿವ್ಯಕ್ತಿಸುವ ಪ್ರತೀಕಗಳಾಗಿದೆ ಮುದ್ರೆಗಳು. ಇದನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬಹುದು ಅಂದ್ರೆ, ನಮ್ಮ ದೇಹದಲ್ಲಿ ಶರೀರದಲ್ಲಿ ಸಪ್ತ ಚಕ್ರಗಳನ್ನ, ಕುಂಡಲಿನ ಶಕ್ತಿಯನ್ನ, ಸಿದ್ಧಿಗಳನ್ನ ಪ್ರೇರೇಪಣೆ ಮಾಡುತ್ತದೆ ಈ ಮುದ್ರಾ ಚಿಕಿತ್ಸೆ. ಮಾನವನ ಶರೀರದಲ್ಲಿ ಪಂಚಕೋಶಗಳಾದ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದ ಮೇಲೂ ಇದು ಪ್ರಭಾವ ಬೀರುತ್ತದೆ. ಹಾಗೂ ಎಲ್ಲಾ ಕೋಶಗಳನ್ನ ಪ್ರಚೋದನೆ ಮಾಡುತ್ತೆ. ಹಾಗಾಗಿ ಮಾನವನ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೂ ಪೂರ್ವಿಕ ಜ್ಞಾನಿಗಳು ಇದನ್ನ ಪ್ರತಿನಿಧಿಸ್ತಾ ಬಂದಿದ್ದಾರೆ. ಚಕ್ರಗಳು, ನಾಡಿಗಳು, ಚೈತನ್ಯವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅನ್ನ ಬಂಧಿಸಿ ಅದನ್ನು ಪುನಃ ಅಂಗಾಂಗಗಳಿಗೆ ಸರಬರಾಜು ಮಾಡಿ ಅದರಲ್ಲಿ ಚೈತನ್ಯಯುಕ್ತವಾಗಿ ಮಾಡುತ್ತೆ. ಸೊ ಅದ್ರ ಪ್ರಕಾರವಾಗಿ ನಾವು ಯಾವ ಮುದ್ರೆಗಳನ್ನ ಮಾಡಬಹುದು ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ ಎಲ್ಲಾ ದೇವಿ ದೇವತೆಗಳ ಪ್ರತಿನಿಧಿಸೋದು ಯಾವಾಗ್ಲೂ ಚಿನ್ಮುದ್ರೆಯನ್ನು ಎಲ್ಲಾ ಚಿತ್ರಪಟಗಳಲ್ಲಿ ನೋಡಿರ್ತೀರಾ. ಇದು ಜ್ಞಾನ ಮುದ್ರೆ ಅಂತಾನು ಹೇಳಲ್ಪಡುತ್ತದೆ. ನಾವು ವಿದ್ಯಾರ್ಥಿಗಳಿಗೆ ಇದು ಪ್ರಭಾವವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಾವು ಜ್ಞಾನವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಅಗ್ನಿ ತತ್ವ ಹೆಬ್ಬೆರಳು ಹಾಗೂ ವಾಯು ತತ್ವದ ತೋಳುಬೆರಳು. ನಾವು ಮುದ್ರೆಗಳನ್ನ ಮಾಡುವಾಗ ಯಾವಾಗಲೂ ಒತ್ತಡ ಪೂರ್ವಕವಾಗಿ ಅದುಮಿ ಇಟ್ಕೊಳ್ಬಾರ್ದು. ಬೆರಳುಗಳನ್ನ ಮೃದು ಸ್ಪರ್ಶವನ್ನ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಂಡು ಮಿಕ್ಕ 3 ಬೆರಳುಗಳನ್ನು ಹೀಗೆ ನೇರವಾಗಿ ಇಟ್ಕೊಳ್ಬೇಕು. ಇದು ಚಿನ್ಮುದ್ರೆ. ನಾವು ಸಾಮಾನ್ಯವಾಗಿ ಈಗ ಜ್ಞಾನವನ್ನ ನಾವು ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ, ನಾವು ದೇಹವನ್ನು ತ್ಯಜಿಸೋವರೆಗೂ ನಾವು ಸಹ ವಿದ್ಯಾರ್ಥಿಗಳೇ. ಪ್ರತಿಯೊಂದು ದಿನವನ್ನು ಜ್ಞಾನವನ್ನ ಪಡ್ಕೊಳ್ತಾ ಇರ್ಬೇಕು. ನಾವು ಕೂಡ ದೊಡ್ಡವರಾಗಿ ಕೂಡ ನಾವು ಈ ಚಿನ್ಮುದ್ರೆಯನ್ನ ಮಾಡಬಹುದು. ಹಾಗೇನೆ ಅಪಾನ ವಾಯು ಮುದ್ರೆ, ಮೊದಲನೇ ದಿನದಲ್ಲಿ ನಾನು ಹೇಳಿದ್ದೆ. ಅಪಾನ ವಾಯು ಮುದ್ರೆ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಶಮನಗೊಳಿಸುತ್ತೆ. ಹಾರ್ಟ್ ಅಟ್ಯಾಕ್ ಆಗೋಂಥದ್ದು, ಹೃದಯ ಸಂಬಂಧಿ ಕರೋನರಿ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಹೃದಯದ ಸಂಬಂಧ ಯಾವುದೇ ಕಾಯಿಲೆಗಳಿಗೂ ಅಪಾನ ಮುದ್ರೆ. ಇದು ವಾಯು ತತ್ವವನ್ನ ಅಗ್ನಿಯ ಬುಡಕ್ಕೆ ಹಾಕ್ಬೇಕು, ಹೆಬ್ಬೆರಳಿನ ಬುಡಕ್ಕೆ. ಈ ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳನ್ನ ಈ ಹೆಬ್ಬೆರಳಿನ ತುದಿಗೆ ಸ್ಪರ್ಶನ ಮಾಡ್ಬೇಕು. ಇದು ನೋಡಿ ಹೀಗೆ ಬರುತ್ತೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಂತದನ್ನು, ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಾದಂತ ಕೇಸಸ್ನು ಕೂಡ ಇದು ಕಡಿಮೆ ಮಾಡುತ್ತೆ, ತಪ್ಪಿಸುತ್ತೆ. ಸೊ ಆದ್ರಿಂದಾಗಿ ಈ ಮುದ್ರೆಗಳನ್ನ ಅಭ್ಯಾಸ ಮಾಡೋದ್ರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಇರೋದು ಹೃದಯ ಸಂಬಂಧಿ ಕಾಯಿಲೆಗಳು. ಆದ್ರಿಂದ ಇದನ್ನ ಮೇಲ್ಮುಖವಾಗಿ ಇಟ್ಕೊಂಡು ನೀವು ಮುದ್ರಾ ಅಭ್ಯಾಸವನ್ನ ಮಾಡಬಹುದು. ಹಾಗೆ ಪೃಥ್ವಿ ಪೃಥ್ವಿ ಸಂಕೇತ ಇದು ಉಂಗುರದ ಬೆರಳು. ಇದನ್ನ ಹೆಬ್ಬೆರಳಿಗೆ ಸ್ಪರ್ಶ ಮಾಡಿ, ಇದು ಕೃಶವಾಗಿರುವವರು, ದೇಹ ತುಂಬಾ ತೆಳ್ಳಗಿದೆ ಅಂತ ಹೇಳುವಂತವ್ರು, ಮತ್ತೆ ಪೃಥ್ವಿ ತತ್ವ ನಮ್ಮ ದೇಹದಲ್ಲಿ ಇರುವುದು ಎಲ್ಲಾ ಅಂಗಾಂಗಗಳಲ್ಲಿ, ಹೃದಯದಲ್ಲಿ, ಶ್ವಾಸಕೋಶದಲ್ಲಿ, ಲಿವರ್ ಅಲ್ಲಿ, ಮೂತ್ರಪಿಂಡ, ಮೂತ್ರಕೋಶ ಎಲ್ಲವೂ ಕೂಡ ಪೃಥ್ವಿ ತತ್ವದಿಂದ ಆಗಿರುವಂತದ್ದು. ಮೂಳೆಗಳು, ಮಾಂಸಪೇಶಿಗಳು ಎಲ್ಲ ಪೃಥ್ವಿ ತತ್ವ. ಅದರಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಇದ್ರೆ, ಅಂಗಾಂಗ ವೈಫಲ್ಯ ಇದ್ರೆ, ಈ ಪೃಥ್ವಿ ಮುದ್ರೆಯನ್ನ ಮಾಡುವಂಥದ್ದು ಇದು. ಸೊ ಹಾಗಾಗಿ ವರುಣ ಮುದ್ರೆ ಅಂತ ಹೇಳಿದ್ರೆ ಜಲಕ್ಕೆ ಸಂಬಂಧಪಟ್ಟಂತದ್ದು, ಈ ಮೂತ್ರಕೋಶ ಸಂಬಂಧಪಟ್ಟಂತದ್ದು. ಇದನ್ನ ಈ ಕಿರುಬೆರಳು ಮತ್ತೆ ಹೆಬ್ಬೆರಳು, ಅಗ್ನಿ ತತ್ವದ ಹೆಬ್ಬೆರಳು ಇದು ಇಟ್ಕೊಂಡು ವರುಣ ಮುದ್ರೆಯನ್ನ ಮಾಡುವಂಥದ್ದು. ಜಲದಲ್ಲಿ ಇಂಬ್ಯಾಲೆನ್ಸ್ ಇದ್ರೆ, ಮೂತ್ರದಲ್ಲಿ, ರಕ್ತದಲ್ಲಿ ಇಂಬ್ಯಾಲೆನ್ಸ್ ಇದ್ರೆ ಈ ವರುಣ ಮುದ್ರೆಯನ್ನ ಮಾಡುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಇದೇ ಜಲತತ್ವವನ್ನ ಅಗ್ನಿ ತತ್ವವನ್ನು ಪ್ರಾಮಿನೆಂಟ್ ಮಾಡಿದ್ರೆ, ಇದರಲ್ಲಿ ಜಲ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಹೋಗ್ತಾ ಇದ್ರೆ, ಈಗ ಅತಿ ಆದ ವಾಂತಿ, ಆಮಶಂಕೆ,
ಮತ್ತೆ ನೀವು ಟ್ರಾವೆಲ್ ಮಾಡುವಾಗ ವಾಶ್ರೂಮ್ಗೆ ಹೋಗಂತ ಏನಾದರೂ ಸಂದರ್ಭಗಳು ಬಂದಾಗ, ಬಸ್ಗಳಲ್ಲಿ ಟ್ರಾವೆಲ್ ಮಾಡುವಾಗ, ಟ್ರೈನ್ ಮಾಡುವಾಗ, ಈ ಕಿರುಬೆರಳನ್ನ ಅದುಮಿ ಈ ಹೆಬ್ಬೆರಳನ್ನ ಹೀಗೆ ಇಟ್ಕೊಂಡಾಗ ಅದು ಕಂಟ್ರೋಲ್ ಆಗುತ್ತೆ. ಇದು ಇಮಿಡಿಯೇಟ್ ಎಫೆಕ್ಟ್ ಕೊಡುತ್ತೆ. ಸೊ ಈ ಮುದ್ರೆಯನ್ನ ಮಾಡೋದ್ರಿಂದ ನಿಮ್ಗೆ ಉಪಯೋಗ ಆಗುತ್ತೆ. ಸೊ ಅದಾದ್ಮೇಲೆ ವಾಯುಮುದ್ರೆ. ವಾಯುಮುದ್ರೆ ಬಂದು ನಿಮ್ಗೆ ಈ ತೋರು ಬೆರಳನ್ನ ಅದುಮಿ ಹೆಬ್ಬೆರಳಿನಿಂದ ಪ್ರೆಸ್ ಮಾಡುವಂಥದ್ದು. ಇದು ವಾಯು. ಕೀಲುಗಳಿಗೆ ಸಂಬಂಧಪಟ್ಟಂತ ನೋವುಗಳು, ಕೀಲುಗಳಲ್ಲಿ ಹೆಚ್ಚಾಗಿ ವಾತ ಪ್ರಕೋಪ ಉಂಟಾಗಿ ಅದರಲ್ಲಿ ಕೀಲುಗಳಲ್ಲಿ ಊತ ಬರುವಂತಹ ಸಂದರ್ಭಗಳಲ್ಲಿ, ಪ್ಯಾರಾಲಿಸಿಸ್ ಆಗಿರುವಂತಹ ಸಂದರ್ಭಗಳಲ್ಲಿ ಈ ಮುದ್ರೆಯನ್ನ ಮಾಡೋದ್ರಿಂದ ಬಹಳ ಉಪಯೋಗಕಾರಿಯಾಗಿ, ಪರಿಣಾಮಕಾರಿಯಾಗಿ, ಗುಣಾತ್ಮಕವಾಗಿ ನೀವು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಹಾಗೇನೆ ಕೆಲವೊಮ್ಮೆ ನಮ್ಮ ದೇಹದಿಂದ ವಾಯು ಹೋಗೋದಿಲ್ಲ, ಹೊಟ್ಟೆ ಉಬ್ರ ಆಗಿರುತ್ತೆ, ಮತ್ತೆ ಮೂತ್ರದಲ್ಲಿ ಆಚೆ ಹೋಗದೇನೆ ಕಷ್ಟಪಡುವಂತವ್ರು ಇದ್ರೆ ಅಪಾನ ಮುದ್ರೆ. ಅಪಾನ ಮುದ್ರೆ ಈ ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳನ್ನ ಸೇರಿಸಿ ಈ ಹೆಬ್ಬೆರಳಿನ ಜೊತೆ ಕೂಡಿಸ್ಕೊಳ್ಳುವಂಥದ್ದು. ಇದನ್ನ ಮಾಡೋದ್ರಿಂದ ಅಪಾನ ಮುದ್ರೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನ ಗರ್ಭಿಣಿ ಸ್ತ್ರೀಯರು ಏನಾದರೂ ಮಾಡಬಾರ್ದು. 3 ತಿಂಗಳಿಂದ ಅವರು ಗರ್ಭಿಣಿ ಅಂತ ಗೊತ್ತಾದಗಿನಿಂದ 8 ತಿಂಗಳವರೆಗೆ ಮಾಡಬಾರ್ದು ಈ ಅಪಾನ ಮುದ್ರೆಯನ್ನ. ತದನಂತರ ಇದನ್ನೇನಾದ್ರೂ ಮಾಡಿದಲ್ಲಿ ನಾರ್ಮಲ್ ಡೆಲಿವರಿಗೆ ಇದು ಸಹಕಾರಿಯಾಗುತ್ತೆ. ದಯವಿಟ್ಟು ಎಲ್ಲರೂ ನಾರ್ಮಲ್ ಡೆಲಿವರಿಗೆ ಪ್ರಮೋಟ್ ಮಾಡಿ, ಎಲ್ಲರೂ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋಂತ ಪ್ರತಿಜ್ಞೆಯನ್ನ ಮಾಡಿ. ಈಗ ಎಲ್ಲಾ ಕಡೆ ಸೆಕ್ಷನ್ ಮಾಡಿ ಮಹಿಳೆಯರಲ್ಲಿ ಅತಿ ಹೆಚ್ಚಿನ ವ್ಯಾಧಿಗಳನ್ನ ತಂದ್ಕೊಡ್ತಾ ಇದ್ದಾರೆ. ಆದ್ರೆ ನಿಮ್ಮಲ್ಲಿ ಒಂದು ಸಂಕಲ್ಪ ಮಾಡ್ಬೇಕು, ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಬೇಕು ಅನ್ನೋದು ನಿಮ್ಮಲ್ಲಿ ಕೂಡ ಬರ್ಬೇಕು. ಮನೆಯಲ್ಲಿಯೂ ಕೂಡ ಎಲ್ಲರೂ ಅದಕ್ಕೆ ಪುಷ್ಟೀಕರಿಸಿ ಅದಕ್ಕೆ ದಾರಿ ತೋರಿಸ್ಬೇಕು. ಇದೆಲ್ಲಾ ಮುದ್ರೆಯನ್ನು ಮಾಡಿ ನೀವು ಪ್ರಾಣ ಮುದ್ರೆ ಮಾಡೋದ್ರಿಂದ ಅತಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ಬಹುದು. ಇದು ಪ್ರಾಣ ಮುದ್ರೆ. ಉಂಗುರದ ಬೆರಳು ಹಾಗೂ ಕಿರುಬೆರಳು ಎರಡನ್ನು ಸೇರಿಸಿ ಯಾವುದೇ ಮುದ್ರೆ ಮಾಡಿ, ಇದನ್ನ ಮಾಡಿದ ನಂತರ ಪ್ರಾಣ ಮುದ್ರೆ ಮಾಡೋದ್ರಿಂದ ಇದು ಗುಣಾತ್ಮಕವಾಗಿ, ಪರಿಣಾಮಕಾರಿಯಾಗಿ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಇದರ ಜೊತೆಗೆ ಸಮಾನವಾಗಿ ಕೆಲಸ ಮಾಡುವಂಥದ್ದು ಇದು ಸಮಾನ ಮುದ್ರೆ. ಹೀಗೆ ನಮ್ಮ ದೇಹದಲ್ಲಿ ವಾತದಲ್ಲಿ 5 ರೀತಿಯ ಪ್ರಕಾರಗಳಿವೆ, ವಿಧಗಳಿವೆ: ಪ್ರಾಣೋದಾನ, ವ್ಯಾನ, ಸಮಾನ, ಅಪಾನ. ಅದರಲ್ಲಿ ಸಮಾನ ವಾಯು ಏನಿದೆ ಇದು ಪೂರ್ತಿಯಾಗಿ ವಾಯು ತತ್ವವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದನ್ನ ಇಟ್ಕೊಂಡು ಮಾಡುವಂಥದ್ದು. ಮತ್ತೆ ಮುಷ್ಟಿ ಮುದ್ರೆ ಅಂತ ಹೇಳ್ಬಿಟ್ಟು, ಮುಷ್ಟಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಎಳೆ ಮಕ್ಕಳು ಹೀಗೆ ಇಟ್ಕೊಂಡಿರ್ತಾರೆ ನೋಡಿ. ಯಾವುದೇ ನೆಗೆಟಿವಿಟಿಯನ್ನ, ನಕಾರಾತ್ಮಕತೆಯನ್ನ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ತಡಿಬೇಕು ಅಂತಂದ್ರೆ ನಾವು ಈ ಮುದ್ರೆಯನ್ನ ಮಾಡಿ ಅದರಿಂದ ತಡೆಯುವಂತ, ನಮ್ಮನ್ನ ನಾವು ಮಾನಸಿಕವಾಗಿ, ದೈಹಿಕವಾಗಿ ನಕಾರಾತ್ಮಕತೆಯಿಂದ ರಕ್ಷಣೆ ಪಡಿಬೇಕು ಅಂತಂದ್ರೆ ಈ ಮುದ್ರೆಯನ್ನ ಮಾಡುವಂಥದ್ದು. ಹಾಗೆ ಅಭಯ ಮುದ್ರೆ, ನೀವು ದೇವರ ಫೋಟೋಗಳಲ್ಲಿ ನೋಡಿರ್ತೀರ, ಕೃಷ್ಣ ಪರಮಾತ್ಮ ಇರ್ಲಿ, ಯಾವುದೇ ದೇವರು ಹೀಗೆ ಇಟ್ಕೊಂಡಿರ್ತಾರೆ ಅಭಯ ಮುದ್ರೆ. ಅಭಯವನ್ನ ಅವರು ಕೊಡ್ತಾ ಇರ್ತಾರೆ, ನಾವು ಸ್ವೀಕಾರ ಮಾಡ್ಬೇಕು. ಹಾಗೆ ಜ್ಞಾನವನ್ನು ನಾವು ತೆಗೆದುಕೊಳ್ಳುವಾಗ್ಲೂ ನಾವು ಸ್ವೀಕಾರ ಮಾಡೋ ತರ ಹೀಗೆ ಇಟ್ಕೋಬಹುದು. ಹೀಗೆ ಇಟ್ಕೊಳ್ಳೋದ್ರಿಂದ ನಾವು ಅಭಯವನ್ನ, ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನ ತಡಿ ಹಿಡಿಯೋದಕ್ಕೆ, ಒಳ್ಳೆಯ ರೀತಿಯಲ್ಲಿ ಜ್ಞಾನವನ್ನ ತೆಗೆದುಕೊಳ್ಳೋದಿಕ್ಕೆ ಈ ಅಭಯ ಮುದ್ರೆಯನ್ನ ಮಾಡಬಹುದು. ಈಗ ಶೂನ್ಯ ಮುದ್ರೆ ಬಂದು ಇದು ಆಗ್ಲೇ ಹೇಳ್ದಾಗೆ ಶೂನ್ಯ ಮುದ್ರೆ ನಿಂತಿರುವಾಗ ಮತ್ತೆ ಓಡಾಡುವಾಗ ಮಾಡಬಾರ್ದು ಅಂತ ಹೇಳದ್ನಲ್ಲ. ಈ ಆಕಾಶ ತತ್ವದ ಮಧ್ಯದ ಬೆರಳನ್ನ ಮಡಚಿ ಅದರಿಂದ ಹೆಬ್ಬೆರಳನ್ನ ಪ್ರದಾನ ಮಾಡ್ಬೇಕು. ಇದು ಶೂನ್ಯ ಮುದ್ರೆ. ಈಗ ಈ ಗ್ಯಾಪ್ ಅಲ್ಲಿ ನೋಡಿ, ಇದು ಶೂನ್ಯ. ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಟೊಳ್ಳು ಭಾಗದ ಅಂಗಾಂಗಗಳಿದೆಯೋ, ಕರ್ಣಮಂಡಲ ಟೊಳ್ಳು ಭಾಗ, ಇದು ಕಿವಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ, ಟಿನಿಟಸ್ ಇರಬಹುದು, ಕಿವಿ ನೋವು ಇರಬಹುದು, ಇನ್ಫೆಕ್ಷನ್ಸ್ ಆದಂತಹ ಸಂದರ್ಭಗಳಲ್ಲಿ ಈ ಮುದ್ರೆಯನ್ನ ಮಾಡೋದ್ರಿಂದ ತ್ವರಿತವಾಗಿ ಗುಣವನ್ನ ಕಾಣಬಹುದು. ಶೂನ್ಯ ಮುದ್ರೆ. ಓಕೆ. ಸೂರ್ಯ ಮುದ್ರೆ ಅಂತ ಹೇಳ್ತೀವಿ. ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಇದು ಪೃಥ್ವಿ ತತ್ವ ಇರುವಂತದ್ದು. ಹಾಗೆ ಇದನ್ನ ಪ್ರಧಾನವಾಗಿ ಅಗ್ನಿ ತತ್ವದಿಂದ ಅದುಮಿಟ್ಟಾಗ ಇದು ಸೂರ್ಯ ಮುದ್ರೆ. ಅಗ್ನಿ ತತ್ವ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹಾಗೆಯೇ ಅತಿಯಾದ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರುವವರು ಈ ಮುದ್ರೆಯನ್ನ ಪಡೆದು ಅಭ್ಯಾಸ ಮಾಡಿ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಹೀಗೆ ಹೇಳ್ತಾ ಹೋದರೆ ಸುಮಾರು ಮುದ್ರೆಗಳಿದೆ. ಇದೆಲ್ಲವೂ ನಮ್ಗೆ ದೇಹಕ್ಕೆ, ಮನಸ್ಸಿಗೆ ಚೈತನ್ಯವನ್ನ ಉಂಟು ಮಾಡಿ ನಮ್ಮಲ್ಲಿ ಆರೋಗ್ಯವನ್ನ ಮತ್ತೆ ಪಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಉದ್ದೇಶ ಇಷ್ಟೇ,
ಸರಿಯಾದ ರೀತಿಯ ಆಹಾರ ಕ್ರಮವನ್ನ ಅನುಸರಿಸುವುದು ದಿನನಿತ್ಯ ಜೀವನದಲ್ಲಿ, ಹಾಗೂ ಜೀವನ ಶೈಲಿಯನ್ನ ಸರಿಯಾಗಿ ಬಳಸ್ಕೊಳ್ತಾ, ಈ ಮುದ್ರೆಗಳನ್ನ ಮಾಡ್ಕೊಳ್ತಾ, ನಾವು ಹೆಚ್ಚಿಗೆ ಏನೇನು ಔಷಧಿಗಳನ್ನ ತೆಗೆದುಕೊಳ್ತಾ ಇದೀವೋ ಆದಷ್ಟು ಅದನ್ನ ಕಡಿಮೆ ಮಾಡಬೇಕು. ಯಾಕೆಂದ್ರೆ ಇವತ್ತು ಇವತ್ತಿನ ಪ್ರಸ್ತುತ ದಿನದಲ್ಲಿ ಎಷ್ಟು ಹೆಚ್ಚು ಆಸ್ಪತ್ರೆಗಳಾಗಿದೆಯೋ ಅಷ್ಟೇ ಸಂಖ್ಯೆಯ ರೋಗಗಳು ಉಲ್ಬಣ ಆಗ್ತಾ ಇದೆ. ಯಾಕೆಂದ್ರೆ ಅದು ನಮ್ಮ ಸ್ವಯಂಕೃತ ಅಪರಾಧದಿಂದಾಗಿ, ಸರಿಯಾದ ರೀತಿಯಲ್ಲಿ ಆಹಾರವನ್ನ ತೆಗೆದುಕೊಳ್ಳದೆ ಇರೋದ್ರಿಂದ, ಜೀವನ ಶೈಲಿಯನ್ನ ಸರಿಯಾಗಿ ರೂಢಿಸ್ಕೊಳ್ಳದೆ ಇರೋದ್ರಿಂದ. ಹಾಗಾಗಿ ಈ ಮುದ್ರೆಗಳು ಆಗಿರಬಹುದು, ಆಯುರ್ವೇದ ಆಗಿರಬಹುದು, ಮತ್ತೆ ಯೋಗ, ಪ್ರಾಣಾಯಾಮ ಇವೆಲ್ಲವೂ ನಮ್ಗೆ ಸಕಾರಾತ್ಮಕವಾಗಿ ಒಂದು ಚೈತನ್ಯವನ್ನ ನೀಡಿ ಆರೋಗ್ಯವನ್ನ ನಮ್ಮಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳೋದ್ ನಿಟ್ಟಿನಲ್ಲಿ ಇವೆಲ್ಲವೂ ನಾವು ಇದರ ಜ್ಞಾನವನ್ನ ಪಡೆದು ಅದ್ರ ಜೊತೆಗೆ ಈ ಜ್ಞಾನವನ್ನ ಮನನ ಮಾಡ್ಕೊಳ್ತಾ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದು ನಮ್ಮ ಕೈಯಲ್ಲೇ ಇರೋದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು, ಬೇರೆಯವರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಿನದಿಂದ ದಿನಕ್ಕೆ ಔಷಧಿಗಳನ್ನ ಹೆಚ್ಚು ಮಾಡ್ಕೊಳ್ಳಬಹುದು ಬದಲು ಇಂಥವನ್ನೆಲ್ಲ ರೂಢಿ ಮಾಡ್ಕೊಂಡು, ರಂಗನಾಥ್ ಸರ್ ಅದೇ ಉದ್ದೇಶದಿಂದ ಈ ಫೌಂಡೇಶನ್ ಮೂಲಕ ಇದೆಲ್ಲ ಪ್ರಸ್ತುತ ಎಲ್ಲಾರ್ಗೂ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು ಇದೇ ಉದ್ದೇಶದಿಂದ. ಆದಷ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇಡೀ ಜಗತ್ತೇ ಆರೋಗ್ಯವನ್ನ ಹೊಂದಲಿ ಅಂತ ಹೇಳ್ತಾ ನನ್ನ ಇಂದಿನ ವಿಷಯವಾದ ಮುದ್ರೆಗಳ ಬಗ್ಗೆ ತಿಳಿಸ್ಕೊಳ್ಳೋದನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ಫೌಂಡೇಶನ್ಗೆ ಧನ್ಯವಾದಗಳು. ಕೇಳಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಧನ್ಯವಾದ ಡಾಕ್ಟರ್. ತುಂಬಾ ಚೆನ್ನಾಗಿ ಮುದ್ರೆಗಳನ್ನ, ಆದ್ರೆ ಒಂದು ನನಗೆ ಬೇಜಾರಾದದ್ದು ಅಂದ್ರೆ ಎಲ್ಲ ಮುದ್ರೆಗಳನ್ನ ನೀವು ಒಟ್ಟಿಗೆ ಹೇಳ್ಬಿಟ್ರಿ. ನನ್ನಂತ ಅಲ್ಪಳು ಅಷ್ಟು ಬೇಗ ತಿಳ್ಕೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ದಿನಾಗ್ಲೂ ಒಂದೊಂದೇ ಮುದ್ರೆಗಳನ್ನ ನೀವು ಹೇಳ್ಬೇಕು, ನಾವೆಲ್ಲರೂ ಮಾಡ್ಬೇಕು ಅಂತ. ನೋಡಿ, ನನ್ ಜೊತೆಗೆ ಇದ್ದಾರೆ ಎಲ್ಲರೂ ನನ್ನ ಆತ್ಮ ಬಂಧುಗಳು. ಒಂದು ನಿಮ್ಮ ಡೌಟ್ಗೆ ಒಂದು ಸಲಹೆ ಕೊಡಬಹುದು ನಾನು. ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಪದೇ ಪದೇ ನೋಡೋದ್ರಿಂದ ಅದರಲ್ಲಿ ಮುದ್ರೆಗಳಷ್ಟೇ ಇಲ್ಲ, ಈ ಹಿಂದೆ ಅಪ್ಲೋಡ್ ಮಾಡದಂತಹ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳಿದೆ. ಪ್ರತಿದಿನ ನೋಡ್ಬೇಕು, ಅದನ್ನ ನೋಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ. ಮನನ ಮಾಡ್ತಾ ಇರ್ಬೇಕು. ಜ್ಞಾನ ಅನ್ನೋದು ನಿರಂತರವಾಗಿ ಹರಿತಾನೆ ಇರುತ್ತೆ. ಈಗ ಒಂದು ಮುದ್ರೆ ಮಾಡ್ತೀನಿ, ಅದು ಒಬ್ರಿಗೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ, ಮತ್ತೊಬ್ಬರಿಗೆ ಆ ತೊಂದರೆನೇ ಇರಲ್ಲ. ಸೊ ಹಾಗಾಗಿ ಒಂದೇ ಸಲ ಹೇಳ್ಬೇಕಾದ ಅಂತ ರೀತಿ ಅಂತ ಅಂದ್ಕೊಂಡೆ. ಆದಷ್ಟು ವಿಡಿಯೋನ ಮಾಡಿ ನೋಟ್ ಮಾಡ್ಕೊಳ್ಳಿ. ತಮಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ನೋಟ್ ಮಾಡ್ಕೊಂಡು ಅದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಜವಾಗ್ಲೂ ಇದು ತುಂಬಾ ಪರಿಣಾಮಕಾರಿಯಾಗಿ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾಗಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್. ನನ್ನ ಒಂದು ಮಾತಿಗೆ ನಿಮ್ಮ ಉತ್ತರ ಚೆನ್ನಾಗಿತ್ತು. ನೀವು ಎಲ್ಲ ಮುದ್ರೆಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಎಲ್ಲರಿಗೂ ಅದು ಉಪಯೋಗ ಆಗಿದೆ. ಹಾಗೂ ಅದನ್ನ ಮತ್ತೆ ಮತ್ತೆ ನಾವು ಕೇಳೋಣ. ಆತ್ಮ ಬಂಧುಗಳೇ, ತಲೆ ಕೆಡ್ಸ್ಕೊಬೇಡಿ, ನಾವು ಕೇಳ್ತೀವಿ, ಅವ್ರು ಹೇಳ್ತಾರೆ, ಏನು ಸಮಸ್ಯೆ ಇಲ್ಲ.